ಸಂಚಿಕೆಯು ಆಸ್ಪತ್ರೆಯ ತೀವ್ರವಾದ ಉದ್ವಿಗ್ನತೆಯಿಂದ ಆರಂಭವಾಗುತ್ತದೆ. ರಾಮ್ ಅವರು ಹೇಗಾದರೂ ಮಾಡಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಆಸ್ಪತ್ರೆಯಿಂದ ಹೊರಹೋಗಬೇಕು ಎಂದು ನಿರ್ಧರಿಸಿದಾಗ ಸ್ನೇಹ ಮತ್ತು ಆಕೆಯ ತಂದೆ ತಮ್ಮ ಅಸಲಿ ಕುತಂತ್ರವನ್ನು ಹೊರಹಾಕುತ್ತಾರೆ. ಸ್ನೇಹ ಅತ್ಯಂತ ಗಂಭೀರವಾಗಿ ರಾಮ್ ಎದುರು ನಿಂತು, ರಾಮ್, ನೀನು ಅಂದುಕೊಂಡಷ್ಟು ಸುಲಭವಾಗಿ ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ. ನೀನು ನಮ್ಮ ಆಸ್ಪತ್ರೆಗೆ ಸೇರುವಾಗ ಮತ್ತು ಸೇರಿದ ನಂತರ ನಿನಗೆ ತಿಳಿಯದಂತೆ ನಾವು ಹಣಕಾಸಿನ ವ್ಯವಹಾರಗಳಲ್ಲಿ ನಿನ್ನನ್ನು ಸಿಲುಕಿಸಿದ್ದೇವೆ. ನೀನು ಆಸ್ಪತ್ರೆಯ ದೊಡ್ಡ ಮೊತ್ತದ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದೀಯಾ ಎಂಬ ದಾಖಲೆಗಳು ನನ್ನ ಬಳಿಯಿವೆ. ಈ ಹಣವನ್ನು ಮರುಪಾವತಿ ಮಾಡದೆ ನೀನು ಒಂದು ಹೆಜ್ಜೆಯೂ ಹೊರಗಿಡುವಂತಿಲ್ಲ ಎಂದು ಗುಡುಗುತ್ತಾರೆ. ಇದನ್ನು ಕೇಳಿದ ರಾಮ್ ದಿಗ್ಭ್ರಮೆಗೊಳ್ಳುತ್ತಾರೆ. ಅವರು ಆಶ್ಚರ್ಯದಿಂದ, ಸ್ನೇಹ, ನೀನು ಏನು ಮಾತನಾಡುತ್ತಿದ್ದೀಯಾ? ನಾನು ಅಂತಹ ಯಾವುದೇ ಹಣವನ್ನು ಪಡೆದಿಲ್ಲ. ಇದು ನಿನಗೂ ಗೊತ್ತು. ನನ್ನನ್ನು ತಡೆಯಲು ಇಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತೀಯಾ ಎಂದು ನಾನು ಅಂದುಕೊಂಡಿರಲಿಲ್ಲ ಎನ್ನುತ್ತಾರೆ. ಆಗ ಸ್ನೇಹಳ ತಂದೆ ಮಧ್ಯಪ್ರವೇಶಿಸಿ, ನೋಡು ರಾಮ್, ಇಲ್ಲಿ ಭಾವನೆಗಳಿಗೆ ಜಾಗವಿಲ್ಲ. ದಾಖಲೆಗಳು ನೀನು ಹಣ ತಿಂದಿದ್ದೀಯಾ ಎಂದು ಹೇಳುತ್ತಿವೆ. ನೀನು ಈಗಲೇ ಕೆಲಸ ಬಿಟ್ಟು ಹೋದರೆ ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಮೇಲೆ ವಂಚನೆಯ ಕೇಸು ದಾಖಲಿಸುತ್ತೇವೆ. ಒಬ್ಬ ಡಾಕ್ಟರ್ ಆಗಿ ನಿನ್ನ ಕೆರಿಯರ್ ಮತ್ತು ಗೌರವ ಏನಾಗುತ್ತದೆ ಎಂದು ಯೋಚಿಸು ಎಂದು ಬೆದರಿಕೆ ಹಾಕುತ್ತಾರೆ. ರಾಮ್ ಅವರಿಗೆ ಇದು ತನ್ನನ್ನು ಮತ್ತು ಪ್ರೇಮಳನ್ನು ದೂರವಿಡಲು ಮಾಡುತ್ತಿರುವ ಪಿತೂರಿ ಎಂದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಬೇರೆ ದಾರಿಯಿಲ್ಲದೆ ತನ್ನ ಗೌರವವನ್ನು ಉಳಿಸಿಕೊಳ್ಳಲು ಮತ್ತು ಮುಂದಿನ ದಾರಿಯನ್ನು ಯೋಚಿಸಲು ರಾಮ್ ಅಲ್ಲಿಯೇ ಕೆಲಸ ಮುಂದುವರಿಸಲು ಅನಿವಾರ್ಯವಾಗಿ ಒಪ್ಪಿಕೊಡುತ್ತಾರೆ. ಆದರೆ ಸ್ನೇಹ ಅಲ್ಲಿಗೆ ಸುಮ್ಮನಾಗುವುದಿಲ್ಲ. ನೀನು ಕೇವಲ ಹಗಲಲ್ಲ, ನಮಗೆ ನಷ್ಟವಾದ ಹಣದ ಹೆಸರಿನಲ್ಲಿ ನೀನು ಹೆಚ್ಚುವರಿ ಶಿಫ್ಟ್ಗಳಲ್ಲಿ ರಾತ್ರಿಯಿಡೀ ಇಲ್ಲಿಯೇ ಕೆಲಸ ಮಾಡಬೇಕು ಎಂದು ಷರತ್ತು ವಿಧಿಸುತ್ತಾಳೆ. ಇನ್ನೊಂದೆಡೆ ಪ್ರೇಮ ಅವರು ಮಾರುಕಟ್ಟೆಯಲ್ಲಿ ತರಕಾರಿಗಳನ್ನು ಖರೀದಿಸಿ ಸಂಜೆಯ ಸಮಯದಲ್ಲಿ ಮನೆಗೆ ಮರಳುತ್ತಿರುತ್ತಾರೆ. ರಸ್ತೆಯ ಪಕ್ಕದಲ್ಲಿ ಜನರು ಓಡಾಡುತ್ತಿರುವಾಗ ಹಠಾತ್ತನೆ ಅವರಿಗೆ ಪರಿಚಿತ ಮುಖವೊಂದು ಕಾಣಿಸುತ್ತದೆ. ಅದು ಬೇರೆ ಯಾರೂ ಅಲ್ಲ, ಪೂರ್ಣಿ ತನ್ನ ಮನೆಯವರಿಗೆ ತಿಳಿಸದಂತೆ ಒಬ್ಬ ಅಪರಿಚಿತ ಹುಡುಗನ ಜೊತೆ ಬಹಳ ಆಪ್ತವಾಗಿ ಓಡಾಡುತ್ತಿರುತ್ತಾರೆ. ಅವರಿಬ್ಬರೂ ಐಸ್ ಕ್ರೀಂ ತಿನ್ನುತ್ತಾ ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದು ನಗುತ್ತಾ ಸಂಭಾಷಣೆ ನಡೆಸುತ್ತಿರುವುದನ್ನು ನೋಡಿ ಪ್ರೇಮ ಅವರಿಗೆ ಆಘಾತವಾಗುತ್ತದೆ. ನಮ್ಮ ಮನೆಯ ಮರ್ಯಾದೆಯೇನು? ಅತ್ತೆ ಮತ್ತು ರಾಮ್ ಪೂರ್ಣಿಯ ಮೇಲೆ ಇಟ್ಟಿರುವ ನಂಬಿಕೆ ಎಂತಹದ್ದು? ಪೂರ್ಣಿ ಏಕೆ ಈ ರೀತಿ ರಹಸ್ಯವಾಗಿ ಪ್ರೀತಿಸುತ್ತಿದ್ದಾಳೆ ಎಂಬ ನೂರಾರು ಪ್ರಶ್ನೆಗಳು ಪ್ರೇಮ ಅವರ ಮನಸ್ಸಿನಲ್ಲಿ ಮೂಡುತ್ತವೆ. ಅವರು ಪೂರ್ಣಿಯನ್ನು ಅಲ್ಲಿಯೇ ಹಿಡಿಯಲು ಹೋಗುವುದಿಲ್ಲ, ಬದಲಾಗಿ ಮನೆಯಲ್ಲಿ ಇದನ್ನು ವಿಚಾರಿಸಬೇಕು ಎಂದು ನಿರ್ಧರಿಸಿ ಮನೆಗೆ ಸಾಗುತ್ತಾರೆ. ಪೂರ್ಣಿ ಮನೆಗೆ ಹಿಂದಿರುಗಿದ ತಕ್ಷಣ ಪ್ರೇಮ ಅವಳನ್ನು ಎದುರಿಸುತ್ತಾರೆ. ಪ್ರೇಮ ಅವರ ಧ್ವನಿಯಲ್ಲಿ ಅಧಿಕಾರ ಮತ್ತು ಕಳಕಳಿ ಎರಡೂ ಇರುತ್ತದೆ. ಪೂರ್ಣಿ, ಎಲ್ಲಿಗೆ ಹೋಗಿದ್ದೆ? ಇಷ್ಟು ಹೊತ್ತು ಯಾರ ಜೊತೆ ಇದ್ದೆ ಎಂದು ನೇರವಾಗಿ ಕೇಳುತ್ತಾರೆ. ಪೂರ್ಣಿ ಮೊದಲು ಗಾಬರಿಯಾದರೂ ನಂತರ ಅದನ್ನು ಮರೆಮಾಚಿ ಉದ್ಧಟತನದಿಂದ, ನಾನು ಎಲ್ಲಿಗೆ ಹೋದರೆ ನಿಮಗೇನು? ನೀವು ನನ್ನ ಅಮ್ಮನೋ ಅಥವಾ ಅಣ್ಣನೋ? ನನ್ನ ವೈಯಕ್ತಿಕ ವಿಷಯಗಳಲ್ಲಿ ತಲೆ ಹಾಕಬೇಡಿ ಎಂದು ಉತ್ತರಿಸುತ್ತಾಳೆ. ಪ್ರೇಮ ಬಿಟ್ಟುಕೊಡುವುದಿಲ್ಲ. ನಾನು ನಿನ್ನನ್ನು ರಸ್ತೆಯಲ್ಲಿ ಒಬ್ಬ ಹುಡುಗನ ಜತೆ ನೋಡಿದ್ದೇನೆ ಪೂರ್ಣಿ. ನೀವಿಬ್ಬರೂ ಬಹಳ ಆಪ್ತವಾಗಿದ್ದಿರಿ. ಈ ಮನೆಯ ಗೌರವದ ಪ್ರಶ್ನೆಯಿದು. ನೀನು ಪ್ರೀತಿಸುತ್ತಿದ್ದರೆ ಅದನ್ನು ಮನೆಯಲ್ಲಿ ಹೇಳಬೇಕಿತ್ತು. ಈ ರೀತಿ ಕಳ್ಳತನದಿಂದ ಓಡಾಡುವುದು ಸರಿಯಲ್ಲ ಎಂದು ಬುದ್ಧಿ ಹೇಳುತ್ತಾರೆ. ತನ್ನ ರಹಸ್ಯ ಬಯಲಾಗಿರುವುದನ್ನು ಅರಿತ ಪೂರ್ಣಿ ತಕ್ಷಣ ಬಣ್ಣ ಬದಲಿಸುತ್ತಾಳೆ. ಅವಳಿಗೆ ತನ್ನ ಅಣ್ಣ ರಾಮ್ ಮತ್ತು ಅಮ್ಮ ಮಹೇಶ್ವರಿ ಅವರ ಕೋಪದ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತದೆ. ಸತ್ಯ ತಿಳಿದರೆ ತನ್ನ ಜೀವನ ಹಾಳಾಗಬಹುದು ಎಂಬ ಭಯದಿಂದ ಪೂರ್ಣಿ ಹಠಾತ್ತನೆ ಪ್ರೇಮ ಅವರ ಕಾಲಿಗೆ ಬೀಳುತ್ತಾಳೆ. ಅತ್ತಿಗೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈ ವಿಷಯವನ್ನು ಅಮ್ಮನಿಗಾಗಲಿ ಅಥವಾ ಅಣ್ಣನಿಗಾಗಲಿ ಹೇಳಬೇಡಿ. ಅವರು ನನ್ನನ್ನು ಕೊಂದೇ ಬಿಡುತ್ತಾರೆ. ನಾನೇ ಸರಿಯಾದ ಸಮಯ ಬಂದಾಗ ಅವರಿಗೆ ತಿಳಿಸುತ್ತೇನೆ. ಅಲ್ಲಿಯವರೆಗೆ ಇದನ್ನು ಯಾರಿಗೂ ಹೇಳಬೇಡಿ ಎಂದ ಬೇಡಿಕೊಳ್ಳುತ್ತಾಳೆ. ಪ್ರೇಮ ಅವರಿಗೆ ಪೂರ್ಣಿಯ ಪರಿಸ್ಥಿತಿ ಕಂಡು ಮರುಕ ಉಂಟಾಗುತ್ತದೆ. ಅದೇ ಸಮಯದಲ್ಲಿ ಮಹೇಶ್ವರಿಯವರು ಅಲ್ಲಿಗೆ ಆಗಮಿಸುತ್ತಾರೆ. ಪೂರ್ಣಿ ಪ್ರೇಮಾಲ ಕಾಲಿಗೆ ಬಿದ್ದಿರುವುದನ್ನು ಕಂಡು ಅವರಿಗೆ ರಕ್ತ ಕುದಿಯಲು ಆರಂಭವಾಗುತ್ತದೆ. ಪೂರ್ಣಿ, ನೀನು ಏಕೆ ಇವಳ ಕಾಲಿಗೆ ಬಿದ್ದಿದ್ದೀಯಾ? ಏನು ನಡೆಯುತ್ತಿದೆ ಇಲ್ಲಿ ಎಂದು ಜೋರಾಗಿ ಕಿರುಚುತ್ತಾರೆ. ಪೂರ್ಣಿ ಪರಿಸ್ಥಿತಿಯನ್ನು ತನ್ನ ಪರವಾಗಿ ತಿರುಗಿಸಲು ತಕ್ಷಣ ಸುಳ್ಳು ಕಥೆಯನ್ನು ಸೃಷ್ಟಿಸುತ್ತಾಳೆ. ಕಣ್ಣೀರು ಸುರಿಸುತ್ತಾ, ಅಮ್ಮ, ಈ ಪ್ರೇಮ ನನಗೆ ಬಾಯಿಗೆ ಬಂದಂತೆ ಬೈದಳು. ಅವಳು ನನ್ನ ಅಣ್ಣನ ಹೆಂಡತಿ ಎಂದು ಅಹಂಕಾರದಿಂದ ವರ್ತಿಸುತ್ತಿದ್ದಾಳೆ. ನಾನು ಎದುರು ಮಾತನಾಡಿದಕ್ಕೆ ಅವಳು ನನ್ನ ಕೆನ್ನೆಗೆ ಬಲವಾಗಿ ಹೊಡೆದಳು ಎಂದು ಸುಳ್ಳು ಆರೋಪ ಮಾಡುತ್ತಾಳೆ. ಮಹೇಶ್ವರಿ ಅವರಿಗೆ ತನ್ನ ಮಗಳ ಮೇಲೆ ಅಪಾರ ಪ್ರೀತಿ ಮತ್ತು ಪ್ರೇಮಳ ಮೇಲೆ ಮೊದಲೇ ದ್ವೇಷವಿರುತ್ತದೆ. ಪೂರ್ಣಿಯ ಮಾತುಗಳನ್ನು ಕೇಳಿದ ತಕ್ಷಣ ಅವರು ಪ್ರೇಮಳ ಮಾತನ್ನು ಕೇಳುವ ವ್ಯವಧಾನವನ್ನು ತೋರುವುದಿಲ್ಲ. ವೇಗವಾಗಿ ಬಂದು ಪ್ರೇಮಳ ಕೆನ್ನೆಗೆ ಜೋರಾಗಿ ಹೊಡೆಯುತ್ತಾರೆ. ಪ್ರೇಮ ಅವರಿಗೆ ಈ ಹಠಾತ್ ಬೆಳವಣಿಗೆಯಿಂದ ಏನೂ ತೋಚದಂತಾಗುತ್ತದೆ. ನನ್ನ ಮಗಳ ಮೇಲೆ ಕೈ ಮಾಡುವಷ್ಟು ಧೈರ್ಯ ನಿನಗೆ ಬಂತೆ? ಈ ಮನೆಯಲ್ಲಿ ಇರಬೇಕಾದರೆ ನಿನ್ನ ಯೋಗ್ಯತೆಯನ್ನು ತಿಳಿದುಕೊಂಡಿರು. ಇನ್ಯಾವತ್ತೂ ಪೂರ್ಣಿಯ ವಿಷಯಕ್ಕೆ ಬಂದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಮಹೇಶ್ವರಿ ಎಚ್ಚರಿಕೆ ನೀಡುತ್ತಾರೆ. ಪ್ರೇಮ ಅವರು ಸತ್ಯ ಹೇಳಲು ಹೋದರೂ ಮಹೇಶ್ವರಿ ಅವರು ಪೂರ್ಣಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ.
ಪ್ರೇಮ ಅಸಹಾಯಕಳಾಗಿ ಕಣ್ಣೀರಿಡುತ್ತಾ ನಿಲ್ಲುತ್ತಾರೆ. ರಾಮ್ ಅವರು ರಾತ್ರಿಯಿಡೀ ಕೆಲಸ ಮುಗಿಸಿ ಬಹಳ ಆಯಾಸದಿಂದ ಮನೆಗೆ ಬರುತ್ತಾರೆ. ರಾಮ್ ಅವರ ಮುಖದಲ್ಲಿನ ಆಯಾಸವನ್ನು ನೋಡಿ ಪ್ರೇಮ ಮತ್ತು ಕಲ್ಯಾಣಿಯವರಿಗೆ ಸಂಕಟವಾಗುತ್ತದೆ. ರಾಮ್ ಆಸ್ಪತ್ರೆಯಲ್ಲಿ ಸ್ನೇಹ ಹೂಡಿರುವ ಸಂಚಿನ ಬಗ್ಗೆ ಎಲ್ಲವನ್ನೂ ವಿವರಿಸುತ್ತಾರೆ. ನಾನು ಆಸ್ಪತ್ರೆಯಲ್ಲಿ ಸ್ನೇಹ ನನ್ನನ್ನು ಹಣಕಾಸಿನ ವಂಚನೆಯಲ್ಲಿ ಸಿಲುಕಿಸಿದ್ದಾಳೆ. ನಾನು ಈಗ ಅಲ್ಲಿ ಕೆಲಸ ಬಿಟ್ಟರೆ ಅವಳು ನನ್ನ ಮೇಲೆ ಕೇಸು ಹಾಕಿ ನನ್ನ ಗೌರವ ಹಾಳು ಮಾಡುತ್ತಾಳೆ. ಆದ್ದರಿಂದ ನಾನು ಅನಿವಾರ್ಯವಾಗಿ ಅಲ್ಲಿಯೇ ಇರಬೇಕಾಗಿದೆ ಎನ್ನುತ್ತಾರೆ. ಕಲ್ಯಾಣಿಯವರು ಇದೆಲ್ಲ ಆ ಸ್ನೇಹ ಬೇಕಂತಲೇ ಮಾಡುತ್ತಿದ್ದಾಳೆ. ಅವಳು ನಿನ್ನನ್ನು ಪ್ರೇಮಳನ್ನು ಬೇರೆ ಮಾಡಲು ಇಂತಹ ಕೀಳುದಾರಿಯನ್ನು ಆರಿಸಿಕೊಂಡಿದ್ದಾಳೆ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ. ಪ್ರೇಮ ಅವರು ರಾಮ್ ಅವರಿಗೆ ಧೈರ್ಯ ತುಂಬುತ್ತಾರೆ. ರಾಮ್ ಅವರೇ, ನೀವು ಚಿಂತೆ ಮಾಡಬೇಡಿ. ಸತ್ಯಕ್ಕೆ ಯಾವಾಗಲೂ ಜಯವಿರುತ್ತದೆ. ಸ್ನೇಹಳ ಈ ಸುಳ್ಳಿನ ಆಟ ಹೆಚ್ಚು ದಿನ ನಡೆಯುವುದಿಲ್ಲ. ನಾವು ಯಾವುದಕ್ಕೂ ಎದೆಗುಂದಬಾರದು ಎಂದು ಹೇಳುತ್ತಾರೆ. ಆದರೆ ಪ್ರೇಮಳ ಮನಸ್ಸಿನಲ್ಲಿ ಪೂರ್ಣಿಯ ವಿಷಯ ಮತ್ತು ಮಹೇಶ್ವರಿ ಅವರು ತನಗೆ ಹೊಡೆದ ನೋವು ಹಾಗೆಯೇ ಇರುತ್ತದೆ. ಸ್ನೇಹ ಮತ್ತು ಪೂರ್ಣಿ ಇಬ್ಬರಿಗೂ ಬುದ್ಧಿ ಕಲಿಸಬೇಕು ಮತ್ತು ಸತ್ಯವನ್ನು ಮನೆಯವರ ಮುಂದೆ ತರಲೇಬೇಕು ಎಂದು ಪ್ರೇಮ ಮನಸ್ಸಿನಲ್ಲೇ ಶಪಥ ಮಾಡುತ್ತಾರೆ. ರಾಮ್ ಮತ್ತು ಪ್ರೇಮ ಒಬ್ಬರೊಬ್ಬರು ಕಷ್ಟದ ಸಮಯದಲ್ಲಿ ಬೆಂಬಲವಾಗಿ ನಿಲ್ಲುವ ಭರವಸೆಯೊಂದಿಗೆ ಈ ಸುದೀರ್ಘ ಸಂಚಿಕೆ ಮುಕ್ತಾಯವಾಗುತ್ತದೆ.